ನಮಸ್ತೆ ಸ್ನೇಹಿತರೆ, ಇವತ್ತು ನಾನು ಬಂದಿದ್ದೀನಿ ಕಲಬುರಗಿಯ ಜಿಲ್ಲಾ ನ್ಯಾಯಾಲಯಕ್ಕೆ. ಒಂದು ಪ್ರಕರಣದ ಕಾರ್ಯನಿಮಿತ್ತ ನಾನು ಕಲಬುರಗಿಗೆ ಬಂದಿದ್ದೀನಿ. ಈ ಕಲಬುರಗಿ ನ್ಯಾಯಾಲಯಕ್ಕೆ ನಾನು ಬೇರೆ ಬೇರೆ ನ್ಯಾಯಾಲಯಕ್ಕೆ ಬಂದಿದ್ದೀನಿ. ಸಂಚಾರಿ ಪೀಠಕ್ಕೆ ಬಂದಿದ್ದೀನಿ, ಆಮೇಲೆ ಗ್ರಾಹಕರ ನ್ಯಾಯಾಲಯಕ್ಕೆ ಬಂದಿದ್ದೀನಿ. ಆದರೆ ಈ ಜಿಲ್ಲಾ ನ್ಯಾಯಾಲಯಕ್ಕೆ ಬಂದಿದ್ದು ಇದೇ ಮೊದಲು. ಈ ನ್ಯಾಯಾಲಯಕ್ಕೆ ಬಂದ ತಕ್ಷಣ ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು. ಯಾಕೆಂದರೆ ಇಲ್ಲಿ ನನಗಿಷ್ಟ ಆಗಿದ್ದು ಇಲ್ಲಿ ಪರಿಸರ. ಈ ಪರಿಸರ ನನಗೆ ಎಷ್ಟು ಇಷ್ಟ ಆಯ್ತಂದರೆ, ನಾನು ಪ್ರತಿ ಸಲ ಅನ್ಕೋತಿದ್ದೆ ಗುಲ್ಬರ್ಗ ಅಂದರೆ ಬಿಸಿಲುನಾಡು, ಅಲ್ಲಿ ನೀರಲ್ಲ ಅಂತಂದು. ಬಟ್ ಇಲ್ಲಿ ಬಂದ ತಕ್ಷಣ ಗೊತ್ತಾಯಿತು, ತುಂಬ ಚೆನ್ನಾಗಿ ಮರಗಳನ್ನು ಬೆಳೆಸಿದ್ದಾರೆ. ನೋಡಿ, ಬೇವಿನ ಮರ, ಎಲ್ಲ ಥರದ ಮರಗಳು, ಒಂದೇ ಮರ ಅಂತಲ್ಲ, ಎಷ್ಟು ಅಚ್ಚುಕಟ್ಟಾಗಿ ಇಟ್ಟಿದ್ದಾರೆ ಅಂದರೆ ಅಷ್ಟೇ ಕ್ಲೀನ್ ಕೂಡ ಇದೆ. ನಾನು ನೋಡಿದಂತಹ ನ್ಯಾಯಾಲಯಗಳಲ್ಲಿ ಇದು ಒಂದು ಉತ್ತಮವಾದ ನ್ಯಾಯಾಲಯದ ಆವರಣ ಅಂತ ಕರಿಬೋದು. ತುಂಬ ವಿಶಾಲವಾಗಿದೆ, ತುಂಬ ಸುಂದರವಾಗಿ ಕೂಡ ಇದೆ. ಇಲ್ಲಿ 2 ನ್ಯಾಯಾಲಯಗಳಿದೆ, ಒಂದು ಜಿಲ್ಲಾ ನ್ಯಾಯಾಲಯ ಮತ್ತು ಒಂದು ಸಿವಿಲ್ ನ್ಯಾಯಾಲಯ. 2 ನ್ಯಾಯಾಲಯಗಳು ಇದೆ. ಇದು ಬ್ರಿಟಿಷರ ಕಾಲದ್ದು ಅಂತ ಇಲ್ಲಿ ಒಬ್ಬರು ಹಿರಿಯ ನ್ಯಾಯವಾದಿಗಳು ನನಗೆ ತಿಳಿಸಿದರು. ತುಂಬ ಖುಷಿಯಾಯಿತು ಈ ನ್ಯಾಯಾಲಯ. ಹಾಗೆ ನನ್ನೊಂದು ಮನವಿ ಏನಂದರೆ, ನೋಡಿ, ಬಿಸಿಲಿನ ನಾಡಿನಲ್ಲೇ ಇಷ್ಟೊಂದು ಮರಗಳನ್ನು ಬೆಳೆಸಿ ಸಂರಕ್ಷಿಸಿದ್ದಾರೆ ಅಂದಮೇಲೆ ಮಲೆನಾಡು ಮತ್ತು ಬೇರೆ ಬೇರೆ ಜಾಗದಲ್ಲಿಯೂ ಸಹ ಮರಗಳನ್ನು ಬೆಳೆಸಬಹುದು. ಸೊ ನಂದೊಂದು ಕಿರು ಮನವಿ ಏನಂತಂದರೆ, ಮರಗಳನ್ನು ಬೆಳೆಸಿ ಮುಂದಿನ ಪೀಳಿಗೆಗೆ ನಾವು ಈ ವಾತಾವರಣವನ್ನು ನೀಡಬೇಕು. ಯಾಕಂದರೆ ನಾವೇ ಎಲ್ಲ ಮರಗಳನ್ನು ಕಡಿದು ಮುಂದಿನ ನಮ್ಮ ಪೀಳಿಗೆಗೆ ಮರ ಅಂದರೆ ಹೀಗಿರ್ತಿತ್ತು ಅಂತ ಒಂದು ಚಿತ್ರದಲ್ಲಿ ತೋರಿಸೋಕ್ಕಿಂತ ಮರಗಳನ್ನು ಬೆಳೆಸಿ ಅವರಿಗೆ ನೀಡಿದರೆ ಒಂದು ಒಳ್ಳೆಯ ಆಕ್ಸಿಜನ್ ಸಿಗುತ್ತೆ, ಒಳ್ಳೆಯ ಪರಿಸರ ಸಿಗುತ್ತೆ ಅಂತ ನನ್ನ ಮನವಿ. ಅನಂತರ ನಾನು ಕಲಬುರಗಿಗೆ ಬಂದ ಜರ್ನಿ ವಿಡಿಯೋವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.